ಚಿಕ್ಕಬಳ್ಳಾಪುರ ನಗರದ ಅಖಿಲ ಕರ್ನಾಟಕ ಶ್ರೀಗಂಧ ಹಾಗೂ ವನ ಕೃಷಿ ಬೆಳೆಗಾರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಕುಶಾಲ್ ಚೌಕ್ಸಿ ಅವರಿಗೆ ಶ್ರೀಗಂಧ ಕಳ್ಳತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಆರೋಪಿಗಳನ್ನ ಬಂಧಿಸುತ್ತಿಲ್ಲ ಹಾಗೂ ಶ್ರೀಗಂಧವನ್ನ ಖರೀದಿಸುವವರನ್ನ ಹಿಡಿಯುತ್ತಿಲ್ಲ. ಕಳ್ಳರ ಹೆಸರುಗಳು ಹಾಗೂ ಕದ್ದ ಮಾಲು ಪಡೆಯುತ್ತಿರುವ ಅವರ ಹೆಸರುಗಳನ್ನ ಪಟ್ಟಿ ಮಾಡಿ ಈಗಾಗಲೇ ಎಫ್ಐಆರ್ ಆಗಿರುವ ಪ್ರಕರಣಗಳನ್ನ ಓಪನ್ ಮಾಡಿ ಆರೋಪಿಗಳನ್ನ ಬಂಧಿಸಿ ಶ್ರೀಗಂಧ ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರು ಶ್ರೀ ಕೆ ಅಮರನಾರಾಯಣ, ನಿವೃತ್ತ ಐಎಎಸ್ ಅಧಿಕಾರಿಗಳು ಹಾಗೂ ಉಪಾಧ್ಯಕ್ಷರು ಶರಣಪ್ಪ, ನಿವೃತ್ತ ಎಸ್ಪಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಶ್ರೀಗಂಧ ಬೆಳೆಗಾರರು ಹಾಜರಿದ್ದರು. ವರದಿ ಟಿಎಂ ನರಸಿಂಹಪ್ಪ, ತುಳುವನೂರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಶ್ರೀಗಂಧ ಮರಗಳ ಕಳ್ಳತನದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲೆಲ್ಲ ಬಂದಿರತಕ್ಕಂಥವರು ನೊಂದ ರೈತರು. ಅವರ ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಎಷ್ಟೇ ಕಷ್ಟಪಟ್ಟು ಅವರು ಬೆಳೆದಿದ್ದಂತಹ ಶ್ರೀಗಂಧದ ಮರಗಳನ್ನು ರಾತ್ರಿ ಕಳ್ಳರು ಕದ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇವತ್ತು ಮತ್ತು ನಿನ್ನೆಯ ಒಂದು ವಿಚಾರ ಅಲ್ಲ. ಈಗಾಗಲೇ ಕಳೆದ 4 ವರ್ಷಗಳಿಂದ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವು ಹಲವಾರು ಪತ್ರಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಶ್ರೀಗಂಧ ಮರಗಳ ಕಳ್ಳತನ ಅವ್ಯಾಹತವಾಗಿ ಆಗ್ತಾ ಇದೆ. ಅದರಲ್ಲೂ ಕೆಲವು ಪೊಲೀಸ್ ಠಾಣೆಗಳ ವ್ಯಾಪ್ತಿನಲ್ಲಿ ಈ ಕಳ್ಳತನಗಳು ಹೆಚ್ಚಾಗ್ತಾ ಇದೆ. ಈ ಒಂದು ದಂಧೆ ಏನಿದೆ ಇದು ಇವತ್ತು ನಿನ್ನೆಯದಲ್ಲ ಅಂತ ಕೂಡ ನಮಗೆ ಗೊತ್ತಿದೆ. ಹಿಂದೆ ವೀರಪ್ಪನ ಕಾಲದಲ್ಲಿ ಆ ಒಂದು ಪ್ರದೇಶದಲ್ಲಿ ಆತ ಮಾಡ್ತಿದ್ದ. ಈಗ ಸಾವಿರಾರು ವೀರಪ್ಪನ್ಗಳು ಇಡೀ ರಾಜ್ಯಾದ್ಯಂತ ಈ ಶ್ರೀಗಂಧದ ಕಳ್ಳತನದ ದಂಧೆಯಲ್ಲಿ ತೊಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ ನಮ್ಮ ರೈತರ ನಮಗೆ ತಿಳಿಸಿದ್ದಾರೆ. ಮತ್ತು ಈ ಮಾಫಿಯಾ ಇರೋದರಿಂದ ಈ ಕಳ್ಳರು ಮತ್ತು ಕಳ್ಳ ಮಾಲನ್ನು ಪಡಿತಾ ಇರ್ತಕ್ಕಂಥ ರಿಸೀವರ್ಸು ಭಾಳ ಬಲಿಷ್ಠವಾಗಿ ಪಾಪ ಬಡ ರೈತರ 10-15 ವರ್ಷ ಕಾಲ ಭಾಳ ಕಾಪಿಟ್ಟು ಬೆಳೆದಂಥ ಒಂದು ಶ್ರೀಗಂಧ ಮರವನ್ನು ರಾತ್ರಿ ಕದ್ದೊಯ್ತಾ ಇದ್ದಾರೆ. ಇದು ಅವರ ಜೀವನಕ್ಕೆ ಒಂದು ಕೊಡ್ಲಿಪೆಟ್ಟು ಕೊಟ್ಟಂತ ಆಗ್ತಾ ಇದೆ. ಇದನ್ನೆಲ್ಲ ನಾವು ಇವತ್ತು ಮನಗಂಡು ಇವತ್ತು ಈ ಜಿಲ್ಲೆಯಲ್ಲಿ, ಅದರಲ್ಲೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಶ್ರೀಗಂಧ ಬೆಳೆಗಾರರಿದ್ದಾರೆ. ಅವರ ರಕ್ಷಣೆಗೋಸ್ಕರ ಮತ್ತು ಅವರನ್ನು ಈ ಶ್ರೀಗಂಧ ಕಳ್ಳರಿಂದ ಕಾಪಾಡಬೇಕು ಅಂಥೇಳಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಚೌಕ್ಸಿ ಅವರಿಗೆ ನಾವು ಭೇಟಿ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಮತ್ತು ಎಲ್ಲ ರೈತರು ಅವರ ನೋವನ್ನು ಹೇಳೋದಕ್ಕೆ ಇಲ್ಲಿ ಬಂದಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದೇನೆಂದರೆ, ದಯಮಾಡಿ ಆ ಮಾಫಿಯಾ ಏನಿದೆ ಅದನ್ನು ತಾವು ಹತ್ತಿಕ್ಕಬೇಕು. ಮತ್ತು ಶ್ರೀಗಂಧ ಕಳ್ಳರು ಮತ್ತು ಕಳ್ಳಮಾಲನ್ನು ಪಡೀತಾ ಇರೋರು ಅವರೆಲ್ಲರಿಗೂ ವಿಚಾರ ಗೊತ್ತಿದೆ. ಮತ್ತು ಅವರ ವಿಳಾಸಗಳನ್ನು ಕೂಡ ನಾವು ಬೇಕಾದ್ರೆ ಕೊಡ್ತೇವೆ, ಅವರ ಹೆಸರುಗಳನ್ನು ಕೊಡ್ತೇವೆ. ದಯಮಾಡಿ ಅವರನ್ನು ತಹಬಂದಿಗೆ ತಂದು ನಮ್ಮ ಶ್ರೀಗಂಧ ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು ಅಂತ ನಾನು 10 ವರ್ಷದಿಂದ ಪ್ರತಿದಿನ ಕಳ್ಳತನ ಆಗಿದೆ. ಇದೇ 2021ರಲ್ಲಿ ನಮ್ಮ ಈಗ SP ಆಗಿದ್ರಲ್ಲ ಅವರು ನಮ್ಮ ತೋಟಕ್ಕೆ ಬಂದಿದ್ದರು. ನಮ್ಮ ತೋಟಕ್ಕೆ ಬಂದಾಗ ಇವರೇ ಮುಂದಾಳತ್ವದಲ್ಲಿ ದಗರನಾಯಕ್ ನಳ್ಳವರು 10 ಜನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ 2 ಕೇಸ್ ಆಗಿದೆ. ಆದರೂ ಈಗ ಅದೆಲ್ಲ ನಮ್ಮ ಶರಣಪ್ಪ ಸರ್ ಮಾತಾಡಿದ್ದಾರೆ. ಪ್ರತಿಯೊಂದು ಕೇಸ್ ಕೊಡಬೇಕಾದ್ರೆ ಒಂದೇ ಹೊಲದಲ್ಲಿ 3 ಜನ FIR ಸಪ್ರೇಟ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗಿರೋ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚಿಂತಾಮಣಿಯಲ್ಲಿ 3 ಜನದ್ದು ಸೇರಿ ಒಂದು FIR ಮಾಡ್ತಾರೆ. ನಾವು 3 ಸೇರಿ ಸಪ್ರೇಟ್ ಕೊಟ್ಟರು ಒಂದು FIR ಮಾಡಿದ್ರೆ ಕಾರಣ ಏನು? ಮಾಡೋಕ್ಕೆ ಬರಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ಅಧ್ಯಕ್ಷರಿಗೆ ಫೋನ್ ಮಾಡಬೇಕು, ಇಲ್ಲ IGಗೆ ಮಾಡಬೇಕು, ಇಲ್ಲ SPಗೆ ಮಾಡಬೇಕು. ನಾವು ಇನ್ನೇನು ಕಿಲಿಯರೋ ಸಬ್ ಇನ್ಸ್ಪೆಕ್ಟ್ರು, ಇಲ್ಲಾಂದರೆ 3 ದಿವಸ ಆದಮೇಲೆ ಮತ್ತೆ ಬರ್ತಾರೆ ಕಂಪ್ಲೇಂಟ್ ಚೇಂಜ್ ಮಾಡಿ. ನಾವು ಎಲ್ಲಿಗೆ ಹೋಗಿದ್ದೀವಿ? ಒಂದೇ ಊರಲ್ಲಿ ಬುಕ್ನಳ್ಳಿ ಸರೌಂಡಲ್ಲಿ 3 ತಿಂಗಳಿಗೆ 3 ಕಳ್ಳತನ ಆಗಿದೆ. ಇದುವರೆಗೂ ಅದ್ರ ಬಗ್ಗೆ ಗಮನಕ್ಕೆ ತಂದಿಲ್ಲ. ಚೌಡದೇನಲ್ಲಿ 3 ಕಂಪ್ಲೇಂಟ್ ಆಗಿದೆ, ಇದುವರೆಗೂ ಗಮನಕ್ಕೆ ಬಂದಿಲ್ಲ. ಚಾರ್ಜ್ ಶೀಟು ಪಕ್ಕ ಹಾಕಿದರೆ ಮಾತ್ರ ಇದು ಸಾಲ್ವ್ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕಾಗಿ ನಾವೆಲ್ಲ ರೈತರು ಶ್ರೀಗಂಧ ತೋಟಕ್ಕೆ ಕಳ್ಳರ ಹಾವಳಿ ಯಾಕೆ ಹೆಚ್ಚಾಗಿದೆ ಸರ್? ಅದು ಏನಾಗುತ್ತೆ ಅಂದರೆ 7-8 ವರ್ಷ ಆದ ನಂತರ ಅದು ಕಳ್ಳತನ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಮಾಡಲ್ಲ ಅವರು. ಇದು 100 ವರ್ಷದ ತನಕ ಬೆಳೆಸ್ಬೋದಿದೆ. ಯಾಕೆ ಕಳ್ಳತನ ಜಾಸ್ತಿ ಆಗ್ತದೆ ಅಂದರೆ ಖರೀದಿ ಮಾಡೋದು ಜಾಸ್ತಿ ಇದ್ದಾರೆ, ರಿಸೀವರ್ಸ್ ಭಾಳ ಇದ್ದಾರೆ. ಸೊ ಹಾಗಾಗಿ ಅದು ಕಳ್ಳತನ ಜಾಸ್ತಿ ಆಗ್ತದೆ. ಇಲ್ಲಿ ನಮ್ಮ ಕೇಸ್ಗಳೆಲ್ಲ ರಿಸೀವರ್ನ ಹಿಡಿತಾ ಇಲ್ಲ ಪೊಲೀಸರು. ಸುಮ್ಕೆ ಅವ್ರನ್ನ ಕಳ್ಳರನ್ನ ಹಿಡ್ಕೊತಾರೆ, ಎಲ್ಲ ಒಂದು ರಿಕವರಿ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕಿಬಿಡ್ತಾರೆ. ಅದು ವರ್ಕೌಟ್ ಆಗಲ್ಲ. ರಿಸೀವರ್ ಕಂಪಲ್ಸರಿ ಇಡಬೇಕು. ಮತ್ತು ಇದು ಆರ್ಗನೈಸ್ಡ್ ಕ್ರೈಮ್ ಇರೋದ್ರಿಂದ ಇದು ಕೋಕೋ ಆ್ಯಕ್ಟ್ನಲ್ಲಿ ಇದರಲ್ಲಿ ಹಾಕಬೇಕು. ಕೋಕೋ ಆ್ಯಕ್ಟ್ನಲ್ಲಿ ಹಾಕಿದ್ರೆ ಮಾತ್ರ ಆರೋಪಿಗಳು ಬರ್ತಾರೆ. ಆಮೇಲೆ ಇದುವರೆಗೆ ಎಷ್ಟು ಜನ ಕಳ್ಳರು ಹಿಡಿದಿದ್ದಾರೆ, ಒಬ್ಬರ ಮೇಲೆ MOB ಕಾರ್ಡ್ ಮಾಡಲಿಲ್ಲ. MOB ಕಾರ್ಡ್ ಮಾಡಿದ್ರೆ ಚೆಕಿಂಗ್ ಇರ್ತೈತೆ. ಸೊ ಅವ್ರು ಕಂಟ್ರೋಲ್ ಆಕೈತಿ, ಮಾಡಲೇ ಇಲ್ಲ ಇವರು.